ಎಲ್ಲರಿಗೂ ನಮಸ್ಕಾರ. ಮತ್ತೊಂದು ಹೊಸ ವ್ಲಾಗ್ಗೆ ಸ್ವಾಗತ ಸುಸ್ವಾಗತ. ಸೊ ಇವತ್ತು ಆಕ್ಚುಲಿ ನಾನು ಏನ್ ಅನ್ಕೊಂಡೆ ಅಂದ್ರೆ ಇವಾಗ ನಾನು ವ್ಲಾಗ್ ಶುರು ಮಾಡ್ತಾ ಇರೋದೇ ಸಂಜೆ. ಆಕ್ಚುಲಿ ನಾನು ಇವತ್ತು ಏನ್ ಅನ್ಕೊಂಡೆ ಅಂತಂದ್ರೆ ಅನಿಮಲ್ ನ್ಯೂಸ್ ಅಂದ್ರೆ ಸುತ್ತಮುತ್ತ ನಮ್ಮ ದೇಶದಲ್ಲಿ ಏನೇನ್ ನಡೀತಾ ಇದೆ ಪೆಟ್ಸ್ ಬಗ್ಗೆ, ಅದ್ರ ಬಗ್ಗೆ ಒಂದು ವಿಡಿಯೋ ಮಾಡೋಣ ಅನ್ಕೊಂಡೆ. ಅಂದ್ರೆ ಪೆಟ್ಸ್ ನ್ಯೂಸ್ ಅದು ನಿಮ್ಗೆಲ್ಲರಿಗೂ ಗೊತ್ತಿರುತ್ತೆ. ಅದು ಟೆಕ್ ಇನ್ ಕನ್ನಡ ಅಲ್ಲಿ ಟೆಕ್ ನ್ಯೂಸ್ ಅಂತ ಮಾಡ್ತಾರಲ್ಲ, ಆ ಥರನೇ ನಾನು ಪೆಟ್ಸ್ ನ್ಯೂಸ್ ಆ ಥರ ಏನಾರ ಮಾಡೋಣ ಅಂತ. ಯಾಕಂದ್ರೆ ನಾನು ಒಂದು ಕತೆ ಓದ್ದೆ ನಿನ್ನೆ. ನೋಯ್ಡಾಲಿ ಯಾವುದೋ ಒಂದು ಬೆಕ್ಕು ಕಳೆದೋಗ್ಬಿಟ್ಟಿದೆ ಅಂತೆ. ಆ ಬೆಕ್ಕು ಕಳೆದೋಗಿರೋದಕ್ಕೆ ಆ ಬೆಕ್ಕು ಇಟ್ಕೊಂಬಂದು ಕೊಟ್ಟವ್ರಿಗೇನೆ ಎಷ್ಟು 10,000 20,000 ಅದಕ್ಕಿಂತ ಜಾಸ್ತಿನೋ ಅದು ರಿವಾರ್ಡ್ ಕೊಡ್ತಾರಂತೆ ಬರೀ ಅದನ್ನ ಹುಡಿಕೊಂಬಂದು ಕೊಟ್ರೆ. ಸೊ ಆ ಥರ ಕೆಲವೊಂದು ಇಂಪಾರ್ಟೆಂಟ್ ನ್ಯೂಸ್ಗಳು ಅಂದ್ರೆ ಈ ಥರ ಪೆಟ್ಸ್ ರಿಲೇಟೆಡ್ ನ್ಯೂಸ್ಗಳು ಏನೇನಿದೆ. ಇವಾಗ ನೋಡಿ, ನೋಯ್ಡಾಲಿ ಬೆಕ್ಕು ಕಾಣೆಯಾಗಿರೋದಕ್ಕೆ ಅದು ಪರ್ಷಿಯನ್ ಕ್ಯಾಟ್ ಅಂತೆ. ಅದೇ ಪರ್ಷಿಯನ್ ಬೆಕ್ಕು ಕಳೆದೋಗಿರೋದಕ್ಕೆ ಹುಡಿಕೊಂಬಂದು ಕೊಟ್ರೆ ನಿಮ್ಗೆ ರಿವಾರ್ಡ್ ಕೊಡ್ತೀನಿ ಅಂತ ಓನರ್ ಹೇಳೋರಂತೆ. ಸೊ ಆ ಥರ ಒಂದು ಏನಾರ ಮಾಡೋಣ ಅಂತ ಅನ್ಕೊಂಡು ನೋಡೋಣ. ನಿಮ್ಮ ಅಭಿಪ್ರಾಯ ಏನು ಇದ್ರ ಬಗ್ಗೆ ತಿಳಿಸ್ಕೊಡಿ. ಬನ್ನಿ ಇವತ್ತಿನ ವ್ಲಾಗ್ನ ಶುರು ಮಾಡೋಣ. ನೋಡ್ಬೋದು ನಮ್ಮ ಇಲ್ಲಿ ಒಂದ್ 2 ಪೇರ್ ಕಾಕ್ಟೇಲ್ ಇಟ್ಟು ಇದು ಎಲ್ಲ ಇವಾಗ ನಮ್ಮ ಸಬ್ಸ್ಕ್ರೈಬರ್ಸ್ಗಳಿಗೆ ಕೊಟ್ಟಿದ್ದೀನಿ. ಕಾಕ್ಟೇಲ್ ಆಗಿರ್ಬೋದು, ಮತ್ತೆ 2 ಜೊತೆ ಕನ್ನೂರ್ ಇತ್ತು. ಆದ್ರೆ ನಿಮಗೆ ಗೊತ್ತಿರಂಗೆ ಒಂದು ಜೊತೆ ಕನ್ನೂರು ಒಂದು ಫೀಮೇಲ್ ಇದಾಗೋಯ್ತು, ಹಾರೋಗಿತ್ತು. ಹಾಗಾಗಿ ಇನ್ನೊಂದು ಜೊತೆ ಇದನ್ನ ನಮ್ಮ ಸಬ್ಸ್ಕ್ರೈಬರ್ಗೆ ಕೊಟ್ಟಿದ್ದೀನಿ. ಅವ್ರಿಗೂ ಖುಷಿಯಾಗಿದೆ, ನೀವು ನೋಡಿರ್ತೀರ ನೋಡಿ. ಇವತ್ತು ಈ ಕೇಜ್ ಅಲ್ಲಿ ಏನಿತ್ತು ಬರ್ಡ್ಸ್, ಅದು ಆ ಪೇರ್ನ ರೆಸ್ಟಿಗೆ ಬಿಟ್ಟಿದ್ದೀನಿ. ನೋಡಿ 2 ಮೊಟ್ಟೆ ಇಕ್ಬಿಟ್ಟೈತೆ, ನಾನು ನೋಡ್ಕೊಂಡಿಲ್ಲ, ಇಲ್ಲೇ ಬಿಟ್ಟಿದ್ದೀನಿ ರೆಸ್ಟಿಗೆ. ಆ ಪೇರ್ ಬಂದ್ಬಿಟ್ಟು ಗೊತ್ತಾಯ್ತೀರ, ಇದ್ರಲ್ಲಿ ಎಷ್ಟೊಂದು ಒಂದೇ ಕಲರ್ ಇದಾವೆ. ಸೊ ಒಟ್ನಲ್ಲಿ ಆ ಪೇರ್ನ ಇಲ್ಲಿ ರೆಸ್ಟಿಗೆ ಬಿಟ್ಟಿದ್ದೀನಿ. ಸೊ ಇವಾಗ ಕಂಪ್ಲೀಟ್ ಇದು ಕಾಲ ಆಯ್ತು. ಜಸ್ಟ್ ಇದೊಂದು ಪೇರ್ ಅಷ್ಟೇ. ಮರಿಗಳನ್ನ ಇನ್ನೇನು ನೆಸ್ಟ್ ಔಟ್ ಮಾಡುತ್ತೆ. ಇದನ್ನು ಕೂಡ ಮರಿ ಕೂಡ ತಿನ್ಸಕ್ ಹೋಗೈತೆ. ಇದಾಗಿದ ತಕ್ಷಣ ಇದನ್ನು ತೆಗೆದ್ಬಿಟ್ಟು ಫುಲ್ಲು ಕ್ಲೀನ್ ಮಾಡಿ, ನೀಟಾಗಿ ಕ್ಲೀನ್ ಮಾಡಿ, ಫುಲ್ಲು ಕ್ಲೀನ್ ಮಾಡ್ಬಿಟ್ಟು ಸೆಟಪ್. ಇದು ಕಾಕ್ಟೇಲ್ ಸೆಟಪ್ ಆಲ್ರೆಡಿ ಕ್ಲೀನ್ ಮಾಡಿದ್ದೀನಿ. ಇದೆರಡು ಕ್ಲೀನ್ ಮಾಡ್ಬೇಕಷ್ಟೇ. ಸೊ ನೆಕ್ಸ್ಟ್ ಮುಂಬರುವ ಇದರಲ್ಲಿ ಬ್ಲಾಗ್ಸ್ ಅಲ್ಲಿ ಇದು ಈ ರೋ ಮತ್ತೆ ಇದೆಲ್ಲ ಫುಲ್ ಕ್ಲೀನ್ ಮಾಡ್ಬಿಡ್ತೀನಿ. ಸೊ ಇದು ನೋಡಿ, ಬೆಳಿಗ್ಗೆ ಗುಡಿಸಿರೋದು. ಇವಾಗ ಸಂಜೆ ಆಲ್ಮೋಸ್ಟ್ ಒಂದು 4 ಗಂಟೆ ಅನ್ಕೊಳ್ಳಿ, 4:15 ಆ ಟೈಮು. ಎಲ್ಲ ಗಲೀಜ್ ಮಾಡೋರು ಮತ್ತೆ. ಬೆಳಿಗ್ಗೆ ತಾನೇ ಕ್ಲೀನ್ ಮಾಡಿ ಹೋಗಿದ್ದೀನಿ. ಏನು ನೋಡಿ ಇಷ್ಟೊಂದು ಕಿರಿಸ್ತಾವ್ರೆ. ಅಪ್ಪ ಮಾತ್ರ ಬಿಟ್ಟಿರ ಯಾರು ಹಿಂದೆ ಆಯ್ತಿರಲ್ಲ. ಹಾಕ್ತೀನಿ ಊಟನ. ಅಯ್ಯೋ ಯಪ್ಪ ನೋಡಿ, ಈ ತರ ಇವರು ಸೌಂಡ್ ಮಾಡ್ತಾನೆ ಇರ್ತಾರೆ. ಇಲ್ಲಿ ಯಾರ ಪಕ್ಕದ ಕೆಜಿಗೆ ಊಟ ಹಾಕ್ಬಿಟ್ರೆ ಸಾಕು, ನಮ್ಮ ಕಾಕ್ಟೇಲ್ಗಳು ಕಿರ್ಚಾಡಕ್ ಶುರು ಮಾಡ್ಬಿಡ್ತವೆ. ಈಗ ನನ್ನ ವಾಯ್ಸೇ ಕೇಳಿಸ್ತಾ ಇದೆಯಲ್ವ ಅಂತ ನನಗೆ ಡೌಟ್ ಐತೆ. ಅಷ್ಟು ಕಿರ್ಚಾಡ್ತವ್ರೆ ನೋಡಿ. ಇವರೇನ ಏನಿಲ್ಲ, ಬರ್ಜಿ ಸಲ ಇವರೆಲ್ಲ ಕಾಮು. ಅಣ್ಣ ನೀವ್ ಹೇಳ್ದಂಗೆ ಕೇಳ್ತೀವ ಅಣ್ಣ ಅನ್ನೋ ತರ ಇರ್ತಾರೆ ಇವರು. ಕಾಕ್ಟೇಲ್ ಹಂಗಲ್ಲ, ನಾನು ಹೇಳ್ದಂಗೆ ನೀನ್ ಕೇಳ್ಬೇಕು ಗುರು ಅಂತ ಇರ್ತವೆ. ಸುಮ್ನೆ ಜೋಕ್ಸಿಗೆ ಹೇಳಿದ್ರು. ಆತರ ಒಟ್ಟಲ್ಲಿ ಇರ್ತವೆ ನಮ್ಮ ಬರ್ಡ್ಸ್ಗಳು. ನೋಡಿ ಇವಾಗ ನಾನು ಮಾತಾಡ್ತಾ ಇದ್ರು ಇನ್ನ ಕೇಳಿಸ್ತಾನೆ ಅವೆ, ನಿಮಗೆ ಕೇಳಿಸ್ತಾ ಇರುತ್ತೆ. ನಾನು ಸುಮ್ನೆ ಸೈಲೆಂಟ್ ಆಗ್ಬಿಡ್ತೀನಿ. ಎಷ್ಟು ಕೇಳಿಸುತ್ತೆ ನೋಡಿ. ನೋಡಿ ಹಿಂಗೆ ನಾನ್ ಮಾತಾಡೋಕ್ ಶುರು ಮಾಡಿದ್ರೆ ಅವರು ಮಾತಾಡೋಕ್ ಶುರು ಮಾಡ್ತವ್ರೆ. ಮುಗಿತೇನ್ರಪ್ಪ ನೋಡಿ. ಇವಾಗ ಸೈಲೆಂಟ್ ಆದ್ರು, ನಾನು ಅವಾಗಲೇ ಸೈಲೆಂಟ್ ಆದ್ರೆ ಅವರು ಸೈಲೆಂಟ್ ಆಯ್ತವ್ರೆ. ನಾನ್ ಮಾತಾಡೋಕ್ ಶುರು ಮಾಡಿದ್ರೆ ಅವರು ಮಾತಾಡೋಕ್ ಶುರು ಮಾಡ್ತವ್ರೆ. ನೀವು ಮಾತಾಡೋಕ್ ಶುರು ಮಾಡ್ಬಿಟ್ರೆ ಜಾತ್ರೆ ಆಗ್ಬಿಡ್ತದೆ. ಇದು ಜಾತ್ರೆ ಆಗ್ಬಿಟ್ರೆ ಯಾರನ್ನ ನಾವು ಮಾತಾಡಕ್ ಆಗಲ್ಲ. ಆಮೇಲೆ ನಾನ್ ಮಾತಾಡೋದು ನಮ್ ವಿವರ್ಸಿ ಕೇಳಲ್ಲ. ಏನ್ ಗುರು ನೀವು ಏನ ಮಾತಾಡ್ತೀಯ ಅಂತ ನಾನು ಅವ್ರಿಗೆ. ಗೈಸ್ ನಾನು ಏನ್ ಗೊತ್ತಾ, ಇವ್ರು ಬರ್ಡ್ಸ್ಗಳನ್ನೆಲ್ಲ ಒಬ್ಬ ಮನುಷ್ಯನ್ ತರನೇ ನೋಡ್ತೀನಿ ನಾನು. ಅವ್ರು ಒಳ್ಳೆ ನಾನು ಇವನು ಅಣ್ಣ, ಇವನ್ ತಮ್ಮ, ಈ ತರ ಯಾವಾಗ್ಲೂ ಒಂದಿನ ಹೇಳ್ತೀನಿ. ಕಾಕ್ಟೇಲ್ ತೋರಿಸ್ತೀನಲ್ಲ ಅವಾಗ ಹೇಳ್ತೀನಿ ನಾನು ನಿಮ್ಗೆ. ನಾನು ಯಾವಾಗ್ಲೂ ಅವ್ರನ್ನೂ ಕೂಡ ಅಷ್ಟೇ, ಇವನ್ ತಮ್ಮ, ಇವನು ಅಣ್ಣ, ಇವನು ನಮ್ ಬಾಸು, ಈ ತರ ಎಲ್ಲ ಇಟ್ಕೊಂಡು ಕರಿತೀನಿ ಹೆಸರನ್ನ. ಸೊ ಅವ್ರಿಗೆ ಗೊತ್ತಾಗುತ್ತೋ ಇಲ್ವೋ, ಒಟ್ನಲ್ಲಿ ನಾನು ಅದೇ ತರ ಟ್ರೀಟ್ ಮಾಡ್ತೀನಿ. ನಮ್ಮ ಅಣ್ಣನ ತರ, ನಮ್ಮ ತಮ್ಮನ ತರ ಅನ್ಕೊಂಡು ನಮ್ಮ ಬರ್ಡ್ಸ್ಗಳನ್ನ. ನೀವು ಕೂಡ ಅಷ್ಟೇ, ನಿಮ್ಮ ಫ್ಯಾಮಿಲಿ ಮೆಂಬರ್ ತರ ಟ್ರೀಟ್ ಮಾಡಿ ಬರ್ಡ್ಸ್ನ ಪೆಟ್ ತರ ಯಾವತ್ತೂ ಟ್ರೀಟ್ ಮಾಡ್ಬೇಡಿ. ಪೆಟ್ಟಾಗಿ ಇರ್ಬೇಕು, ಆ ತರ ಎಲ್ಲ ನೀವು ಮಾಡಬೇಡಿ. ಬರ್ಡ್ಸ್ ಆಗ್ಲಿ ನಾಯಿ ಆಗ್ಲಿ ನಿಮ್ಮನೇಲಿ ಒಬ್ಬ ಮೆಂಬರ್ ಅನ್ನೋ ತರ ಟ್ರೀಟ್ ಮಾಡಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಯಾಕಂದ್ರೆ ಅವಾಗ್ಲೇನೆ ನಿಜವಾದ ಪ್ರೀತಿ ಅದಕ್ಕೂ ಸಿಗುತ್ತೆ, ನಿಮ್ಗೂ ಗೊತ್ತಾಗುತ್ತೆ ನಿಜವಾದ ಪ್ರೀತಿ. ಕನ್ನಡ ಮೂವೀಸ್ ಅಪ್ಡೇಟ್ ಅಲ್ಲಿ ಕಮೆಂಟ್ ಮಾಡಿರೋದು. ಬ್ರೋ ನನ್ನ ಫಾರ್ಮ್ ಹೌಸ್ ಅಲ್ಲಿ ಕೌ, ಬಫೆಲೋ, ಬುಲ್, ಬರ್ಡ್ಸ್, ಏವೇರಿ, 2 ಲಕ್ವಾ ಪಿಜನು, 1 ಹಸ್ಕಿ ಡಾಗು, 1 ರಾಟ್ ವೀಲರ್ ಡಾಗು ಇದೆ ಅಂತ ಹೇಳಿದಾರೆ. ಸೂಪರ್ ಬ್ರೋ, ನಿಮ್ ಫಾರ್ಮ್ ಹೌಸ್ ಅಂದ್ರೆ ಹಂಗಿರ್ಬೇಕು. ಎಲ್ಲ ಬರ್ಡ್ಸ್, ಪ್ರಾಣಿ ಪಕ್ಷಿ ಎಲ್ಲ ಇರ್ಬೇಕು. ತುಂಬಾ ಚೆನ್ನಾಗಿರುತ್ತದೆ ಆಕ್ಚುಲಿ.
ನಂಗೆ ಆ ತರ ಜಾಗಗಳು ತುಂಬಾ ಇಷ್ಟ ಆಗ್ತವೆ. ಆ ತರ ಪ್ರಾಣಿ ಪಕ್ಷಿ ಹಸು ಕರು ಎಲ್ಲ ಇರಬೇಕು. ಸೂಪರ್, ನೀವು ಕಮೆಂಟ್ ಮಾಡಿರೋದಕ್ಕೆ ತುಂಬಾ ಥ್ಯಾಂಕ್ಸ್. ಆಮೇಲೆ ಇನ್ನೊಬ್ರು ಕಮೆಂಟ್ ಮಾಡೋದು ವಿನೋದನ್ ಅವರು, ಏನ್ ಬ್ರೋ ಕ್ವಾಲಿಟಿ ಸರಿ ಇಲ್ಲ ಅಂತ ಕಮೆಂಟ್ ಮಾಡಿದ್ದಾರೆ. ಆಕ್ಚುಲಿ ಏನಾಗುತ್ತೆ ಅಂದ್ರೆ ಬ್ರೋ, ಅದು ಎಕ್ಸ್ಪೋರ್ಟ್ ಟೈಮ್ ಅಲ್ಲಿ ಕ್ವಾಲಿಟಿ ಸ್ವಲ್ಪ ಡೌನ್ ಆಗ್ತಾ ಇದೆ. ಸೊ ನೋಡೋಣ, ಆಲ್ಮೋಸ್ಟ್ ಒಂದು 90% ಟ್ರೈ ಮಾಡ್ತೀನಿ. ಇನ್ಮೇಲಿಂದ ಯಾವ್ದೇ ಕಾರಣಕ್ಕೂ ಕ್ವಾಲಿಟಿ, ವಿಡಿಯೋ ಕ್ವಾಲಿಟಿ ಕಮ್ಮಿ ಆಗಲ್ಲ. ನಾನು ಆದಷ್ಟು ಯಾವ ಕ್ವಾಲಿಟಿಲಿ ನಾನು ಶೂಟ್ ಮಾಡ್ತೀನೋ 60 ಫ್ರೇಮ್ ಪರ್ ಸೆಕೆಂಡ್ 2K ಅಲ್ಲಿ 2.7K ಶೂಟ್ ಮಾಡೋದು, ಆ ಇದ್ರಲ್ಲೇ ಅಪ್ಲೋಡ್ ಮಾಡ್ತೀನಿ. ಅದು ಏನೋ ಮೊಬೈಲ್ ಪ್ರಾಬ್ಲಮ್ ಏನೋ ಗೊತ್ತಿಲ್ಲ. ಇದು ನೋಡಿ, ಈ ಫೋನೇ ಹಳೆ ಫೋನ್ ಆಗ್ಬಿಡ್ತೀನಿ, ಏನ್ ಮಾಡೋದು. ಇದು ರಿಯಲ್ಮಿ ಹಳೆ ಫೋನು, ಜಮಾನ್ ದಿಂದ ನೋಡಿರ್ತೀರಾ ಈ ಫೋನು. ಯಾಕೆಂದ್ರೆ ಜಮಾನ್ ದಿಂದನೇ ವಿಡಿಯೋ ಮಾಡ್ಕೊಂಡ್ ಬಂದಿರೋದು ಇದೇ ಫೋನಲ್ಲಿ. ಸೊ ಈ ಫೋನ್ ಏನಾಗಿದೆ ಅಂತಂದ್ರೆ ಬಿದ್ದು ಬ್ಲೂಟೂತ್ ಹೋಗ್ಬಿಟ್ಟಿದೆ. ಆಮೇಲೆ ಹೇಗೆ ಬಿದ್ದು ಬ್ಲೂಟೂತ್ ಹೋಯ್ತು ಅಂತಂದ್ರೆ, ಇವಾಗ ನಾನು ಏನಾರ ಬ್ಲೂಟೂತ್ ಇಯರ್ಫೋನ್ ಹೆಡ್ಸೆಟ್ ಏನಾರ ಕನೆಕ್ಟ್ ಮಾಡಿದ್ರೆ ಆ ಮಧ್ಯದಲ್ಲಿ ಡಿಸ್ಕನೆಕ್ಟ್ ಆಗ್ಬಿಡುತ್ತೆ. ನಾನು ಹಂಗನ್ಕೊಂಡು ಹೆಡ್ಸೆಟ್ ನೇ ಚೇಂಜ್ ಮಾಡಿದೆ. ಅಲ್ಲಿ ನೋಡಿದ್ರೆ ಎಲ್ಲಾ ಹೆಡ್ಸೆಟ್ ಅಲ್ಲೂ ಇದೇ ಪ್ರಾಬ್ಲಮ್. ಅವಾಗ ಗೊತ್ತಾಯ್ತು ಗೋಲ್ಡ್ ಅದ್ರದ್ದಲ್ಲ ಇದ್ರದ್ದು ಗೋಲ್ಡ್ ಅಂತ. ಏನ್ ಮಾಡಕ್ಕಾಗಲ್ಲ, ಸಕಸ್ಟಲ್ಲಿ ಬೀಳ್ಸಿದೀನಿ, ಬಿದ್ದು ಬ್ಲೂಟೂತ್ ಹೋಗಿದೆ ಅಂತ ಹೇಳಿದ್ನಲ್ಲ. ಹಂಗೇನೆ ಮೋಸ್ಟ್ಲಿ ಕ್ವಾಲಿಟಿನೂ ಹೊಂಟೋಗಿರ್ಬೇಕು. ನೋಡೋಣ, ಕ್ವಾಲಿಟಿ ಖಂಡಿತವಾಗ್ಲೂ ನಿಮಗೆ ಕ್ವಾಲಿಟಿ ವಿಡಿಯೋ ಬರುತ್ತೆ. ಆಕ್ಚುಲಿ ಅದು ನೀವು ಮೋಸ್ಟ್ ಪ್ರಾಬ್ಲಿ ನನ್ಗನ್ಸೋ ಪ್ರಕಾರ ನಾನು ಕ್ವಾಲಿಟಿ ವಿಡಿಯೋನೇ ಅಪ್ಲೋಡ್ ಮಾಡಿದೀನಿ. ಬಟ್ ನನಗೂ ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲ ಅಷ್ಟು ಕ್ವಾಲಿಟಿ. ಒಟ್ಟಿನಲ್ಲಿ ಆದಷ್ಟು ಹೈ ಕ್ವಾಲಿಟಿಲಿ ಇಟ್ಕೊಂಡ್ರೆ ನಿಮ್ ಬರ್ಡ್ಸ್ ಗಳೆಲ್ಲ ನಾನೇನ್ ವಿಡಿಯೋ ಮಾಡ್ತೀನಿ ಅದರಲ್ಲಿರುವಂತ ಬರ್ಡ್ಸ್ ಗಳ ಕ್ವಾಲಿಟಿ ನಿಮಗೆ ಚೆನ್ನಾಗಿ ಕಾಣುತ್ತೆ. ಹೆಂಗೆ ಅಂತಂದ್ರೆ, ನೀವು ಸೆಟ್ಟಿಂಗ್ಸ್ ಹೋಗ್ಬಿಟ್ಟು ಅಲ್ಲಿ ಪ್ರಿಫರ್ಡ್ ಆಟೋ ಅಥವಾ ರೆಕಮೆಂಡೆಡ್ ಇರುತ್ತೆ, ಅದನ್ನು ಅಡ್ವಾನ್ಸ್ಡ್ ಹೋಗಿ ನೀವು ಹೈ ಕ್ವಾಲಿಟಿ ಸೆಲೆಕ್ಟ್ ಮಾಡ್ಕೊಳ್ಳಿ. 1080p ಅದೇ ನಾನು ಅಪ್ಲೋಡ್ ಮಾಡೋದು 1080p, ಅದನ್ನ ಸೆಲೆಕ್ಟ್ ಮಾಡ್ಕೊಂಡ್ರೆ ಅಲ್ಲಿ ಕನ್ವರ್ಟ್ ಆಗುತ್ತೆ. ಸೊ ಅವಾಗ ನಮ್ಮ ಏನ್ ವಿಡಿಯೋ ಮಾಡ್ತೀನಿ ಬರ್ಡ್ಸ್, ಆ ಬರ್ಡ್ಸ್ ನಿಮಗೆ ಫುಲ್ ಕ್ಲಾರಿಟಿಯಾಗಿ ಸಖತ್ತಾಗಿ ಕಾಣುತ್ತೆ. ನೆಕ್ಸ್ಟ್ ಪ್ರಶ್ನೆ ಬಂದ್ಬಿಟ್ಟು ತರುಣ್ ಅವ್ರು ಕೇಳಿರೋದು, ಎಗ್ ಬೈಂಡಿಂಗ್ ಪ್ರಾಬ್ಲಮ್ ಸೊಲ್ಯೂಷನ್ ಏನ್ ಬ್ರೋ ಅಂತ ಕೇಳಿದ್ದಾರೆ. ಬ್ರೋ, ಎಗ್ ಬೈಂಡಿಂಗ್ ಪ್ರಾಬ್ಲಮ್ ಏನಕ್ಕಾಗುತ್ತೆ ಅಂತಂದ್ರೆ, ಒಂದು ಟೆಂಪರೇಚರ್ ಚೇಂಜ್ ಆದ್ರೆ ನಿಮ್ ಆಗುತ್ತೆ. ಇಲ್ಲ ಅಂತಂದ್ರೆ ಬರ್ಡ್ಸ್ ಏನಾರ ಆಯಿಲ್ ಕಂಟೆಂಟ್ ಸಿಕ್ಕಿಲ್ಲ ಅಂತಂದ್ರೆ ಎಗ್ಗು ಟೈಟ್ ಆಗಿ ಕುತ್ಕೊಂಡ್ಬಿಡುತ್ತೆ. ಸೊ ಅದನ್ನ ನೀವು ಎಗ್ ಬೈಂಡಿಂಗ್ ಸೊಲ್ಯೂಷನ್ ಅಂತ ಏನಿಲ್ಲ, ನೀವೇ ಅದನ್ನ, ಇವಾಗ ಎಗ್ ಬೈಂಡಿಂಗ್ ಆಗಿದೆ ಅಂತಂದ್ರೆ ಅದನ್ನ ಆ ಎಗ್ ನ ನೀವೇ ನಿಧಾನವಾಗಿ ಸ್ಮೂತ್ ಆಗಿ ಸೂಕ್ಷ್ಮವಾಗಿ ರಿಮೂವ್ ಮಾಡಬೇಕು ಎಗ್ ನ. ಆವಾಗಲೇ ಆ ಬರ್ಡ್ ಬದುಕಕ್ಕಾಗೋದು. ಅಂದ್ರೆ ಎಗ್ ಬೈಂಡಿಂಗ್ ಆದ್ರೆ ಬರ್ಡ್ ತೀರೋಗುವಂತ ಚಾನ್ಸಸ್ಗಳು ಜಾಸ್ತಿ ಇರ್ತವೆ ಬ್ರೋ. ಹಂಗಾಗಿ ಸ್ವಲ್ಪ ನೋಡ್ಕೊಂಡು ನಿಧಾನಕ್ಕೆ ಇದು ಮಾಡಿ. ಜೊತೆಗೆ ಸನ್ಫ್ಲವರ್ ಸೀಡ್ಸ್ ಅದಕ್ಕೆ ಸ್ವಲ್ಪ ಅವಾಗ ಕೊಡ್ತಾ ಇರಬೇಕು. ಬಟ್ ಜಾಸ್ತಿ ಕೊಟ್ಬಿಡಿ, ಅವಾಗ ಕೊಡಿ. ಇದೆಲ್ಲ ಆಗೋದು ಏನಂತಂದ್ರೆ ಮಾಲ್ನ್ಯೂಟ್ರಿಷನ್, ಅಂದ್ರೆ ನ್ಯೂಟ್ರಿಷನ್ ಸರಿಯಾಗಿ ಸಿಕ್ಕಿಲ್ಲ, ಕ್ಯಾಲ್ಸಿಯಂ ಸಪ್ಲಿಮೆಂಟ್ ಸರಿಯಾಗಿ ಸಿಕ್ಕಿಲ್ಲ, ಅಥವಾ ಆಯಿಲ್ ಕಂಟೆಂಟ್ ಸರಿಯಾಗಿ ಸಿಕ್ಕಿಲ್ಲ ಅಂತ ಟೈಮ್ ಅಲ್ಲಿ ಈ ಎಗ್ ಬೈಂಡಿಂಗ್ ಪ್ರಾಬ್ಲಮ್ಗಳು ಬರೋದು. ನನ್ನ ಹತ್ರ ಯಾವ್ದೋ ಆತರ ಪ್ರಾಬ್ಲಮ್ ಇಲ್ಲ. ಸೊ ಹಂಗಾಗಿ ನಾನು ಅದ್ರ ಬಗ್ಗೆ ಎಷ್ಟು ವಿಡಿಯೋ ಮಾಡಕ್ಕಾಗಿಲ್ಲ. ಈಗ ನೀವು ಕೇಳಿರೋದ್ರಿಂದ ಖಂಡಿತವಾಗ್ಲೂ ನಿಮ್ಗೆ ಮತ್ತೆ ಯಾರ್ಯಾಗೆಲ್ಲ ಡೌಟ್ಸ್ ಇತ್ತು ಎಗ್ ಬೈಂಡಿಂಗ್ ಬಗ್ಗೆ ಅವ್ರಿಗೂ ಕೂಡ ಅರ್ಥ ಆಗಿರುತ್ತೆ ಅಂತ ಅನ್ಕೊಂತೀನಿ. ಚರಣ್ ಗೌಡ ಅನ್ನೋರು ಕೇಳಿರೋದು, ಬ್ರೋ ನ್ಯೂ ಬಾರ್ನ್ ಬಡ್ಡೀಸ್ಗಳನ್ನ ಯಾವ ತರ ಕೇರ್ ಮಾಡಬೇಕು ಅಂತ. ಸೊ ಇವಾಗ ಇಲ್ಲೇನ್ ನೋಡ್ತಾ ಇದ್ದೀರಾ, ಇದು ಬಂದ್ಬಿಟ್ಟು ಆಲ್ಮೋಸ್ಟ್ ಒಂದು 20 days ಓಲ್ಡ್ ಮರಿ, ಇದು 20-25 days. ಇನ್ನ ಇದಕ್ಕಿನ್ನ ಇಲ್ಲಿ ಕೂದಲು ಬಂದಿದೆ, ಇನ್ನ ಇಲ್ಲಿ ಕೂದಲು ಬಂದಿಲ್ಲ, ತಲೆ ಮೇಲೆಲ್ಲ ಕೂದಲು ಬಂದಿದೆ. ಕರೆಕ್ಟ್ ನಾನು ಅವತ್ತು ನಿಮ್ಗೆ ಹೇಳಿದ್ನಲ್ಲ ಸೆಮಿ ಅಡಲ್ಟ್ ತೋರಿಸ್ತೀನಿ ಅಂತ. ಸರಿ, ಚಿಕ್ಸ್ ಯಾವ್ದು ಅಂತ ತೋರಿಸ್ತೀನಿ ಅಂತ. ನೋಡಿ ಇದ್ರ ಹೆಡ್ ನೋಡಿ, ಫುಲ್ ಲೈನ್ಸ್ ಹೆಂಗಿದೆ. ಅದೇ ಇಲ್ಲಿರೋ ಹೆಡ್ ನೋಡಿ, ಎಲ್ಲ ಫುಲ್ ನೋಡಿ, ಇದು ಸೆಮಿ ಅಡಲ್ಟ್. ಇಲ್ಲಿರೋದು ಬ್ಲೂ ಕಲರ್, ಅಲ್ಲೆಲ್ಲ ನೋಡಿ ನಿಮ್ಗೆ ತಲೆ ಯೆಲ್ಲೋ ಕಲರ್ ಕಾಣ್ತಾ ಇರ್ಬೋದು. ಸೊ ಅದೆಲ್ಲ ಅಡಲ್ಟ್. ನೋಡಿ ಸೆಮಿ ಅಡಲ್ಟ್ ಹೆಂಗೆ ಅಂತ ಕಂಡಿಡೋದು, ಅಂದ್ರೆ ಚಿಕ್ಸ್ ಅಂದ್ರೆ ಹೆಂಗೆ ಕಂಡಿಡಿಯೋದು. ಸೆಮಿ ಅಡಲ್ಟ್ ಅಲ್ಲ, ಇದು ಸೆಮಿ ಅಡಲ್ಟ್ ಅರ್ಧ ಬರ್ಧ ಹೋಗ್ತಾ ಇರುತ್ತೆ, ಮೋಲ್ಟಿಂಗ್ ಅಲ್ಲಿ ಇರುತ್ತೆ, ಅದೊಂದು ಸೆಮಿ ಅಡಲ್ಟ್. ಇದು ಮರಿ, ಇದು ಅಂದ್ರೆ ಚಿಕ್. ಸೊ ಇದು ನೋಡ್ಬೋದು, ಇದೊಂದು 25 days ಓಲ್ಡ್ ಚಿಕ್. ಇದು ಇನ್ನು ಫೆದರ್ಸ್ ಎಲ್ಲ ಇವಾಗ ಬರ್ತಾ ಇದೆ. ಈ ತರ ಚಿಕ್ಕ ಆದ್ಮೇಲೆ ನೀವು ಹ್ಯಾಂಡ್ ಫೀಡಿಂಗ್ ತಗೊಂತೀವಿ ಅಂತ ಎಷ್ಟೊಂದು ಜನ ಹೇಳ್ತಾರೆ. ಬಟ್ ಯಾವ್ದೇ ಕಾರಣಕ್ಕೂ ಈ ತರ ಆದ್ಮೇಲೆ ಹ್ಯಾಂಡ್ ಫೀಡಿಂಗ್ ತಗೊಳಲ್ಲ ಇದು. ಯಾಕೆಂದ್ರೆ ಆಲ್ಮೋಸ್ಟ್ ಅದು ಪೇರೆಂಟ್ಸ್ ಫೀಡಿಂಗ್ ಅಲ್ಲೇ ಬೆಳೆದಿರೋದ್ರಿಂದ ಇದು ಹ್ಯಾಂಡ್ ಫೀಡಿಂಗ್ ತಗೊಳಲ್ಲ. ಮತ್ತೆ ಇನ್ನ ಕೆಲವರು ಅದೇ ನೀವು ನ್ಯೂ ಬಾರ್ನ್ ಬೇಬೀಸ್ ಹೆಂಗ್ ಇದ್ ಮಾಡೋದು ಅಂತ ಕೇಳಿದಿರಾ, ಅವರು ಹೆಸರೇನೋ ಮರ್ತ್ಬಿಟ್ಟೆ. ಓಕೆ ಗೈಸ್, ಮೊದಲೇ ಇವಾಗ ಪ್ರಶ್ನೆ ಒಳಗೆ ಹೋಗ್ಬಿಡೋಣ. ಎಷ್ಟೋ ಒಂದ್ 2 ವಿಡಿಯೋದಷ್ಟು ಪ್ರಶ್ನೆಗಳಿದೆ, ಅಷ್ಟೊಂದು ಪ್ರಶ್ನೆಗಳು ಬಂದಿದೆ. ಆ ಫಸ್ಟ್ ಪ್ರಶ್ನೆ ಬಂದ್ಬಿಟ್ಟು ಬಜರಂಗಿ ಪೆಟ್ಸ್ ಅವ್ರು ಕಮೆಂಟ್ ಮಾಡಿರೋದು, ಬ್ರೋ ನಿಮಗೆ 100% ನಾಲೆಡ್ಜ್ ಇಲ್ಲ ಬರ್ಡ್ಸ್ ಅಲ್ಲಿ ಅಂತ ಹೇಳಿದ್ದಾರೆ. ಹೌದು ಬ್ರೋ, 100% ನಾಲೆಡ್ಜ್ ಬರ್ಡ್ಸ್ ಅಲ್ಲಿ ಇದೆ ಅಂತ ನಾನು ಯಾವತ್ತೂ ಹೇಳಿಲ್ಲ. ನನ್ನ ಹತ್ರ 100% ಬರ್ಡ್ಸ್ ನಾಲೆಡ್ಜ್ ಇಲ್ಲ.
ನಮಗೆ ಏನ್ ಗೊತ್ತಿದೆ ಅದನ್ನ ನಾನು ತಿಳಿಸ್ಕೊಟ್ಟಿದ್ದೀನಿ ನಮ್ಮ ಸಬ್ಸ್ಕ್ರೈಬರ್ಸ್ ಗಳಿಗೆ ಅಷ್ಟೇ. ನನ್ನ ಎಕ್ಸ್ಪೀರಿಯನ್ಸ್ ನಾನೇನೇನ್ ಬರ್ಡ್ಸ್ ಅಲ್ಲಿ ಎಕ್ಸ್ಪೀರಿಯನ್ಸ್ ಮಾಡಿ ಕಲ್ಸಿರ್ತೀನಿ ಅದನ್ನ ವಾಪಸ್ ಯೂಟ್ಯೂಬ್ಗೆ ಕಳ್ಸಿದೀನಿ, ಅಂದ್ರೆ ಹೇಳ್ಕೊಟ್ಟಿದೀನಿ ಅಷ್ಟೇ. 100% ಯಾರಿಗೂ ಗೊತ್ತಿರ್ಲಿಕ್ಕಿಲ್ಲ. ನಾನೇನ್ ಡಾಕ್ಟರ್ ಅಲ್ಲ, ವೆಟರ್ನರಿಯನ್ ಡಾಕ್ಟರ್ ಏನಲ್ಲ, ನನಗೆ 100% ಗೊತ್ತಿರಕ್ಕೆ. ಸೊ ಹಂಗಾಗಿ ನನಗೆ ಎಷ್ಟು ಗೊತ್ತೋ ಅಷ್ಟು ಹೇಳಿರ್ತೀನಿ ಅಷ್ಟೇ. ನಾನು ಎಷ್ಟೊಂದ್ಸಲ ಹೇಳಿದ್ದೀನಿ, ನಾನು ಎಕ್ಸ್ಪೀರಿಯನ್ಸ್ ಮಾಡಿ ನಾನು ಅದನ್ನ ಎಕ್ಸ್ಪೆರಿಮೆಂಟ್ ಮಾಡಿದ್ಮೇಲೆ ನಾನು ನಮ್ಮ ಸಬ್ಸ್ಕ್ರೈಬರ್ಸ್ಗೆ ತಿಳಿಸ್ಕೊಡೋದು ಅಂತ. ಇವಾಗ ನಿಮ್ಗೆ ಉತ್ತರ ಸಿಕ್ಕಿರುತ್ತೆ ಬಜರಂಗಿ ಪೆಟ್ಸ್ ಅವರೇ. ನೆಕ್ಸ್ಟ್ ಕಮೆಂಟ್ ಬಂದ್ಬಿಟ್ಟು ಪುನೀತ್ ಎಸ್ ಅವ್ರು ಕಮೆಂಟ್ ಮಾಡೋದು. ಬ್ರೋ, ನಮ್ಮ ಮನೆಯಲ್ಲಿ ಫ್ಲವರಾನ್ ಫಿಶ್ ಮತ್ತು ಬಡ್ಜೀಸ್ ಅಂಡ್ ಆಫ್ರಿಕನ್ ಲೋಬರ್ಸ್ ಮತ್ತು ರೆಟ್ರಿವರ್ಡ್ ಆಗಿದೆ ಅಂತ ಹೇಳಿದ್ದಾರೆ. ಸೂಪರ್ ಬ್ರೋ. ಹಂಗಾದ್ರೆ ಆಕ್ಚುಲಿ ಹೇಳ್ಬೇಕಂತಂದ್ರೆ ನನಗೆ ಇದು ಫ್ಲವರಾನ್ ಫಿಶ್ ತುಂಬಾ ಇಷ್ಟ ಇತ್ತು. ಬಟ್ ಏನ್ ಮಾಡೋದು, ಫ್ಲವರಾನ್ ಫಿಶ್ ತಗೊಳಕ್ಕೆ ಆಗ್ಲಿಲ್ಲ. ಅದು ಸ್ವಲ್ಪ ಕಾಸ್ಟ್ಲಿ ಇರೋದ್ರಿಂದ ನಾನು ಫ್ಲವರಾನ್ ಫಿಶ್ ತಗೊಳಕ್ ಆಗ್ಲಿಲ್ಲ. ಆಮೇಲೆ ಅದಕ್ಕೆ ಹೀಟರ್ ಎಲ್ಲ ಇರ್ಬೇಕಂತ ಹೇಳಿದ್ರು. ಹಂಗಾಗಿ ಅದನ್ನ ಚಿಕ್ಕ ವಯಸ್ಸಲ್ಲೇ ಅದ ಆಸೆನ ಬಿಟ್ಬಿಟ್ಟೆ. ಸೊ ನನಗೂ ಇಷ್ಟ ಇದೆ, ಇವಾಗ್ಲೂ ಕೂಡ ಫ್ಲವರಾನ್ ಫಿಶ್ ಸಾಕ್ಬೇಕು. ಆ ಫ್ಲವರಾನ್ ಫಿಶ್ಗೆ ಫಿಶ್ ಫೀಡಿಂಗ್ ಮಾಡ್ತಾರೆ ನೋಡಿ, ಅಂದ್ರೆ ಈಗ ಫಿಶ್ಗಳನ್ನ ಹಾಕಿದ ತಕ್ಷಣ ತಿನ್ನುತ್ತಲ್ಲ, ಆತರ ಎಲ್ಲ ಸಾಕ್ಬೇಕು ಅಂತ ಆಸೆ. ನೋಡೋಣ, ಅದನ್ನು ಕೂಡ ಸಾಕ್ತೀನಿ. ಸಾಕಿದ್ರೆ ನಿಮಗೂ ಕೂಡ ಅದನ್ನ ತೋರಿಸ್ತೀನಿ ವಿಡಿಯೋದಲ್ಲಿ. ಕರಣ್ ಅನ್ನೋರು ಕೇಳಿರೋದು, ಬ್ರೋ ಇದು ನೋಡಿ ಗೈಸ್, ಇದು ಒಂದು ಕಲರ್ ವೈಟ್ ಬ್ಲ್ಯಾಕ್ ಮತ್ತೆ ಇಲ್ಲಿ ಬ್ಲೂ ಕಲರ್ ಬರ್ತಾ ಇದೆ. ಅಂದ್ರೆ ಮೋಸ್ಟ್ ಪ್ರಾಬಬ್ಲಿ ಇದು ಏನಂತೀವಿ ಪೈಡ್. ಅದೇ ಅವ್ರು ಕೇಳಿರೋದು ಏನಂತಂದ್ರೆ, ಬ್ರೋ ನ್ಯೂ ಬೋರ್ನ್ ಬೇಬಿ ಬರ್ಡ್ಸ್ಗೆ ಯಾವ ತರ ನಾವು ಕೇರ್ ಮಾಡೋದು ಅಂತ. ಬ್ರೋ, ನೀವೇನ್ ಕೇರ್ ಮಾಡೋದೇನ್ ಬೇಡ, ಬಟ್ ಏನಂದ್ರೆ ಒಳ್ಳೆ ಫುಡ್ಸ್ ನ ಕೊಡಿ. ಹ್ಯಾಂಡ್ ಫೀಡಿಂಗ್ ಅಂತೀನಿ, ಸಾಫ್ಟ್ ಫುಡ್ಸ್ ನ ಕೊಡಿ ಬ್ರೋ. ಒಳ್ಳೆ ಸಾಫ್ಟ್ ಫುಡ್ಸ್ ನ ಕೊಡಿ. ಒಳ್ಳೆ ಸಾಫ್ಟ್ ಫುಡ್ ಅಂದ್ರೆ ಯಾವ್ದು ಅಂತ ನೀವು ಕೇಳಿದ್ರೆ ಮೆಂತ್ಯ ಸೊಪ್ಪು ಕೊಡಿ. ಆಲ್ಟರ್ನೇಟಿವ್ ಡೇಸ್ ಅಂದ್ರೆ ಒಂದಿನ ಬಿಟ್ಟು ಒಂದಿನ ಅಥವಾ ವಾರಕ್ಕೆ 2 ದಿನ, ವಾರದಲ್ಲಿ 2 ದಿನ ಯಾವುದು ಯಾವ ಫುಡ್ ಇದು ಏನಂತೀವಿ ಸೊಪ್ಪುಗಳನ್ನ ಕೊಡಿ. ಆಮೇಲೆ ಬಾಯ್ಲ್ಡ್ ರೈಸ್ ಕೊಡಿ, ಬಾಯ್ಲ್ಡ್ ವೀಟ್ ಅಂದ್ರೆ ಗೋಧಿನ ಕೊಡಿ. ಅದಾದ ನಂತರ ಏನಂತೀವಿ ಇದು ಸೊಪ್ಪಲ್ಲಿ ಮೇನ್ ಆಗಿ ಮೆಂತ್ಯ ಸೊಪ್ಪು ಕೊಡಿ, ಪುದೀನ ಸೊಪ್ಪು ಕೊಡಿ. ಬೆಸ್ಟ್, ಮರಿಗಳಿಗೆ ಅದ್ರ ಅಪ್ಪ ಅಮ್ಮ ತಿನ್ಸುತ್ತೆ. ಸೊ ಅಷ್ಟೇ ಮಾಡ್ಬೇಕು ಬ್ರೋ. ನೀವು ಬರೀ ಅದ್ರ ಪೇರೆಂಟ್ಸ್ ಫೀಡ್ ಮಾಡೋದು ಸಾಕು, ಅದು ಮರಿಗೆ ಫೀಡ್ ಮಾಡುತ್ತೆ. ಸೊ ಇವಾಗ ಇಲ್ಲಿ ಏನ್ ನೋಡ್ತಾ ಇದ್ದೀರಾ, ಈ ಬರ್ಡ್ ಆಕ್ಚುಲಿ ಆಲ್ಮೋಸ್ಟ್ ಒಂದು 25 ಡೇಸ್ ಪ್ಲಸ್ ಆಗಿರೋದು. ಇದು ಕೂದಲೆಲ್ಲ ಬಂದಿದೆ, ಇನ್ನ ಬರ್ತಾ ಇದೆ ಕೆಲವೊಂದು. ಇನ್ನ ಸ್ವಲ್ಪ ದಿನದಲ್ಲಿ ಇದು ಕೂಡ ನೆಕ್ಸ್ಟ್ ಔಟ್ ಆಗುತ್ತೆ ನೋಡಿ. ಈಗ ಈ ತರ ಕಲರ್ ಬರಬೇಕು ಮರಿಗಳು, ಈ ತರ ಚೆನ್ನಾಗಿ ಆಕ್ಟಿವ್ ಆಗಿರ್ಬೇಕು. ಮರಿಗಳೆಲ್ಲ ಕಚ್ತಾ ಇದ್ದಿದ್ದು ಇಲ್ಲಿ ನೋಡಿ, ಈಗ ಹಿಂಗ ಆಡ್ತಾ ಇತ್ತು ನೋಡಿ. ಇಲ್ಲಿ ಏನಾರ ಬೆಳಗಿಲ್ ಕೊಟ್ರೆ ಕಚ್ಚಾಕ್ಬಿಡ್ತದೆ. ಈಗಲೇ ಇಷ್ಟೊನ್ನೆಲ್ಲ ಆಕ್ಟಿವ್ ಆಗಿ ಐತೆ ಇದು ಅಂತಂದ್ರೆ ಅಷ್ಟು ಚೆನ್ನಾಗಿ ಅದ್ರ ಅಪ್ಪ ಅಮ್ಮ ಫೀಡಿಂಗ್ ಮಾಡಿರೋದು. ಅದ್ರ ಅಪ್ಪ ಅಮ್ಮ ಚೆನ್ನಾಗಿ ಫೀಡ್ ಮಾಡ್ಬೇಕು ಅಂದ್ರೆ ನಾವು ಒಳ್ಳೆ ಫೀಡ್ ನ ಕೊಡ್ಬೇಕು. ಸೊ ಹಂಗಾಗಿ ನಾನು ಹೇಳೋದು, ಫಸ್ಟ್ ನಾವು ಮನುಷ್ಯರು ಒಳ್ಳೆ ಫೀಡ್ ನಗಳನ್ನ ಕೊಡ್ಬೇಕು ನಮ್ಮ ಬರ್ಡ್ಸ್ಗಳಿಗೆ. ಇದಿಷ್ಟು ಇವತ್ತಿನ ಬ್ಲಾಗ್. ಮುಂದಿನ ಬ್ಲಾಗ್ ಅಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್. ಆಮೇಲೆ ನಿಮ್ಗೇನೋ ಪ್ರಶ್ನೆ ಇದ್ದು ಕಮೆಂಟ್ ಸೆಕ್ಷನ್ ಕಮೆಂಟ್ ಮಾಡಿ, ಎಲ್ಲರೂ ಕಮೆಂಟ್ಸ್ ಕೂಡ ಉತ್ತರನ ಕೊಡ್ತೀನಿ. ಸಾಕಷ್ಟು ಕಮೆಂಟ್ಗಳು, ನಾನು ಎಲ್ಲಾ ಕಮೆಂಟ್ಗಳನ್ನು ತಗೊಳಕ್ಕಾಗಲ್ಲ ಪ್ರತಿ ವಿಡಿಯೋದಲ್ಲೂ. ಸೊ ಒಂದಷ್ಟು ಕಮೆಂಟ್ಗಳನ್ನ ಕ್ಲಿಕ್ ಮಾಡಿ ನಾನು ಉತ್ತರನ ಕೊಡ್ತೀನಿ. ಆಲ್ಮೋಸ್ಟ್ ಎಲ್ಲಾನು ಉತ್ತರನ ಕೊಡ್ತೀನಿ ಅಂತ ಹೇಳ್ತಾ ಇವತ್ತಿನ ಬ್ಲಾಗ್ ನ ಮುಗಿಸ್ತಾ ಇದ್ದೀನಿ. ಮತ್ತೆ ನಿಮ್ಮ ಮುಂದೆ ಒಂದು ಹೊಸ ಬ್ಲಾಗ್ ನೊಂದಿಗೆ ಬರ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್. ಇದಿಷ್ಟು ಇವತ್ತಿನ ಬ್ಲಾಗ್. ಮುಂದಿನ ಬ್ಲಾಗ್ ಅಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್. ಆಮೇಲೆ ನಿಮ್ಗೇನೋ ಪ್ರಶ್ನೆ ಇದ್ದು ಕಮೆಂಟ್ ಸೆಕ್ಷನ್ ಕಮೆಂಟ್ ಮಾಡಿ, ಎಲ್ಲರೂ ಕಮೆಂಟ್ಸ್ ಕೂಡ ಉತ್ತರನ ಕೊಡ್ತೀನಿ. ಸಾಕಷ್ಟು ಕಮೆಂಟ್ಗಳು, ನಾನು ಎಲ್ಲಾ ಕಮೆಂಟ್ಗಳನ್ನು ತಗೊಳಕ್ಕಾಗಲ್ಲ ಪ್ರತಿ ವಿಡಿಯೋದಲ್ಲೂ. ಸೊ ಒಂದಷ್ಟು ಕಮೆಂಟ್ಗಳನ್ನ ಕ್ಲಿಕ್ ಮಾಡಿ ನಾನು ಉತ್ತರನ ಕೊಡ್ತೀನಿ. ಆಲ್ಮೋಸ್ಟ್ ಎಲ್ಲಾನು ಉತ್ತರನ ಕೊಡ್ತೀನಿ ಅಂತ ಹೇಳ್ತಾ ಇವತ್ತಿನ ಬ್ಲಾಗ್ ನ ಮುಗಿಸ್ತಾ ಇದ್ದೀನಿ. ಮತ್ತೆ ನಿಮ್ಮ ಮುಂದೆ ಒಂದು ಹೊಸ ಬ್ಲಾಗ್ ನೊಂದಿಗೆ ಬರ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್.